ದರ್ಶನ್ ಪ್ರಕರಣದ ಸಹ ಆರೋಪಿ ನಮ್ಮಲ್ಲಿಗೆ ಒಬ್ಬರು ಬರ್ತಾ ಇದ್ದಾರೆ. ಅವರು ಈಗಾಗಲೇ ಬೆಂಗಳೂರು ಬಿಟ್ಟಿದ್ದಾರೆ ಅನ್ನೋ ಮಾಹಿತಿ ನಮಗೆ ದೊರೆತಿದೆ. ಮೋಸ್ಟ್ ಪ್ರಾಬಬ್ಲಿ ಅವರು 2 ರಿಂದ 3 ಗಂಟೆ ಒಳಗಡೆ ರೀಚ್ ಆಗ್ತಾರೆ ಅನ್ನೋ ನಮಗೆ ಮಾಹಿತಿ ಇದೆ. ಸೊ ಅವ್ರನ್ನ ಅತಿ ಭದ್ರತೆಯಲ್ಲಿ ಇಡಲಿಕ್ಕೆ ಎಲ್ಲ ಭದ್ರತಾ ಕ್ರಮಗಳನ್ನು ಕೈಗೊಂಡಿದ್ದೀವಿ. ಈಗಾಗಲೇ ಇರುವಂಥ CCTVಗಳು ಸಾಕಾಗೋದಿಲ್ಲ ಅಂತೇಳಿ ಅಡಿಷನಲ್ ಆಗಿ CCTVಗಳನ್ನ ಅಳವಡಿಸುವಂಥ ಕಾರ್ಯ ಕೂಡ ನಾವು ಮಾಡ್ತಾಯಿದ್ದೀವಿ. ಮತ್ತು ಹೊರ ಭದ್ರತೆಯ ದೃಷ್ಟಿಯಿಂದ ನಾವು ಮುಖ್ಯ ಕಾಂಪೌಂಡ್ ಗೋಡೆ ಹೊರಗಡೆಯೂ ಕೂಡ ನಾವು CCTVಗಳನ್ನ ಅಳವಡಿಸುವಂಥ ಕೆಲಸನ ಹಮ್ಮಿಕೊಂಡಿದ್ದೀವಿ. ಮಳೆಯಿಂದಾಗಿ ನಮಗೆ ಆ ಕೆಲಸ ಸ್ವಲ್ಪ ವಿಳಂಬ ಆಗಿದೆ. ನಾವು ಆದರೂ ಕೂಡ ನಾವು ಇವತ್ತಿನಿಂದ ನಾವು ಕೇಬಲಿಂಗ್ ಮಾಡುವಂಥ ಕೆಲಸಗಳನ್ನ ಮಾಡ್ತಾಯಿದ್ದೀವಿ. ಮತ್ತು ಅಲ್ಲಿ ಏನು ಪ್ರೊಡ್ಯೂಸ್ ಅಂತ ಬರ್ತಾ ಇದ್ದಾನೆ ಅವನ್ನ ಇಡಲಿಕ್ಕೆ ಎಲ್ಲ ಅಗತ್ಯ ಕ್ರಮಗಳನ್ನ ಕೈಗೊಂಡಿದ್ದೀವಿ. ಅಲ್ಲಿ ಈಗಾಗಲೇ ನಾವು ಅತಿ ಭದ್ರತೆ ಅಂತಂದರೆ ಅಲ್ಲಿ ಸೂಕ್ಷ್ಮ ಬಂದಿಗಳು ಮತ್ತು ಅಂಥ ವಿಶೇಷವಾದ ಬಂದಿಗಳನ್ನೇ ನಾವು ಅಲ್ಲಿಡ್ತೀವಿ. ಅಂದರೆ ಅಲ್ಲಿ ಯಾವುದೇ ನಿಷೇಧಿತ ವಸ್ತುಗಳು ಮತ್ತು ಯಾವುದೇ ಚಟುವಟಿಕೆಗಳು ಆಗಬಾರ್ದು ಅನ್ನೋದ್ರ ದೃಷ್ಟಿಯಲ್ಲಿ ಸಹಾಯಕ ಜೈಲರ್ ಮತ್ತು ಸಿಬ್ಬಂದಿಗಳನ್ನ ಇಟ್ಟಿದ್ದೀವಿ. ಮತ್ತು ಇನ್ನೊಂದಷ್ಟು ಸಿಬ್ಬಂದಿಗಳನ್ನ ಅಲ್ಲಿ ಕೊಟ್ಟು ಬಿಗಿ ಭದ್ರತೆಯಲ್ಲಿ ನೋಡ್ಕೊಳ್ತೀವಿ. ಮತ್ತು ಎಲ್ಲಿ ಆಗಿದೆ ಅಂತ ಒಂದು ಇನ್ಸಿಡೆಂಟ್ ನಮ್ಮ ಜೈಲಲ್ಲಿ ಆಗದೇ ಇರುವಾಗೆ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ನಾವು ಕೈಗೊಂಡಿದ್ದೀವಿ. ಈಗಾಗಲೇ ನಮ್ಮ ಸೀನಿಯರ್ ಆಫೀಸರ್ಸ್ಗಳು ನಮಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಆ ಮಾರ್ಗದರ್ಶನದಂತೆ ಎಲ್ಲ ಅಗತ್ಯ ಕ್ರಮಗಳನ್ನು ಕೂಡ ನಾವು ಕೈಗೊಂಡಿದ್ದೀವಿ. ಅಲ್ಲಿ ಒಬ್ಬರು ಅಸಿಸ್ಟೆಂಟ್ ಜೈಲರ್ ಮತ್ತು ಅವರ ಅಧೀನದಲ್ಲಿ 7 ಜನ ಸಿಬ್ಬಂದಿಗಳು ಕರ್ತವ್ಯ ನಿರ್ವಹಿಸ್ತಾರೆ ಒಂದು ಶಿಫ್ಟಲ್ಲಿ. ಈಗ ನಮ್ಮದು 2G ಮೊಬೈಲ್ ಜಾಮರ್ಸ್ ಇದೆ, ಅದು ವರ್ಕ್ ಆಗ್ತಾಯಿಲ್ಲ. ಈಗ ಹೊಸದಾಗಿ ಹಾರ್ಮೋನಿಯಸ್ ಕಾಲಿಂಗ್ ಬ್ಯಾಕ್ ಸಿಸ್ಟಮ್ ಅಂತ ಒಂದು ಬಂದಿದೆ. ಈಗಾಗಲೇ ಬೆಂಗಳೂರು ಜೈಲಿನಲ್ಲಿ ಅಳವಡಿಸಿದ್ದಾರೆ. ನಮ್ಮಲ್ಲಿಯೂ ಕೂಡ ಅಳವಡಿಸಲಿಕ್ಕೆ 60 ದಿನಗಳ ಕಾಲಾವಕಾಶನ ಕೊಟ್ಟಿದ್ದಾರೆ. ಈಗಾಗಲೇ ಯಾರು ಟೆಂಡರ್ ತೊಗೊಂಡಿದ್ದಾರೆ ಆ ಸಂಸ್ಥೆಯವರು ಈಗಾಗಲೇ ಆದೇಶನ ಕೊಟ್ಟಿದ್ದಾರೆ, ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ. ಈಗ ಅವರಷ್ಟು ಬಂದು ಅದನ್ನು ಇನ್ಸ್ಟಾಲ್ ಮಾಡಬೇಕು, ಮಾಡ್ತಾರೆ. ನಾವು ಕೂಡ ಅವ್ರಿಗೆ ತುಂಬ ಫೋನ್ ಮುಖಾಂತರ ಪ್ರೆಷರ್ ಹಾಕಿ ಬೇಗ ಬಂದು ನಮಗೆ ವರ್ಕನ್ನು ಬೇಗ ಮುಗಿಸ್ಕೊಡಿ ಅಂತ ನಾವು ಕೂಡ ಪ್ರೆಷರ್ ಮಾಡ್ತಾಯಿದ್ದೀವಿ. ಸರ್, ಈಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಫೋಟೋ ವೈರಲ್ ಸಾಕಷ್ಟು ರಾಜ್ಯಾದ್ಯಂತ ಸಿಕ್ತಿದೆ ಅನ್ನೋ ಒಂದು ಆರೋಪ ಕೂಡ ಇಲ್ಲಿ ಯಾವ ರೀತಿ ಕಡಿಮೆ ಆಗ್ತದೆ ಸರ್? ಅದಕ್ಕೆ ನಾವು ಈಗ ಪ್ರಿಸ್ಕಿಂಗ್ನ ಟೈಟ್ ಮಾಡಿದ್ದೀವಿ. ಮತ್ತು ನಾವು ಊಟ ಕೂಡ ಬಂದ್ ಮಾಡಿದ್ದೀವಿ. ಮತ್ತು ಬೀಡಿ ಸಿಗರೇಟ್ ಅವೆಲ್ಲನೂ ಕೂಡ ಮೊದಲೇ ಬಂದ್ ಮಾಡಿದ್ದೀವಿ. ಸೊ ನಾವು ಹೊರಗಡೆ ಹೋಗುವ ಎಲ್ಲ ಸಾರ್ವಜನಿಕರು, ಕೋರ್ಟ್ಗೆ ಹೋಗಿ ಬರುವಂಥ ಎಲ್ಲ ಬಂದಿಗಳು, ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಕೂಡ KSSFನಿಂದ ಪ್ರಿಸ್ಕಿಂಗ್ ತಪಾಸಣೆಗೆ ಒಳಪಟ್ಟು ನಂತರ ನಮ್ಮಲ್ಲಿ ಇನ್ನೊಂದು ಬಿ ಗೇಟಲ್ಲಿ ನಮ್ಮ ಸಿಬ್ಬಂದಿಗಳು ಕೂಡ ತಪಾಸಣೆ ನಡೆಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಮತ್ತು KSSF ಸಿಬ್ಬಂದಿಗಳನ್ನ ಕಾರಾಗೃಹದ ಮುಖ್ಯ ಕಾಂಪೌಂಡ್ ಗೋಡೆಯ ಸುತ್ತಲೂ ನಾವು ಭದ್ರತೆಗೆ ನೇಮಕ ಮಾಡಿದ್ದೀವಿ. ಸೊ ಅಲ್ಲಿ CCTVಗಳನ್ನು ಅಳವಡಿಸುವಂಥ ಕೆಲಸ ಕಾರ್ಯಗಳನ್ನು ಕೂಡ ನಾವು ಹಮ್ಮಿಕೊಂಡಿದ್ದೀವಿ. ಈಗ ಬರ್ತಕ್ಕಂಥ ಏನು ಅಪರಾಧಿ ಇದ್ದಾರೆ ಆರೋಪಿಯನ್ನು ಈಗ ಇವೇನು ವಿಶೇಷವಾಗಿ ಏನಾದರೂ ಅವರಿಗೆ ಸೌಲಭ್ಯಗಳನ್ನು ಕೊಡ್ತಾ ಇದ್ದೀರಾ ಅಥವಾ ವಿಶೇಷವಾಗಿ ಅವ್ರನ್ನ ಇರಿಸಲಾಗತ್ತಾ ಅಥವಾ ಸಾಮಾನ್ಯ ಕೈದಿ ರೀತಿ ಒಳಗನ ಅವ್ರನ್ನ ಟ್ರೀಟ್ ಮಾಡ್ತಾ ಇದ್ದೀರಾ? ಯಾವ ರೀತಿ? ನಾವು ಅವನನ್ನು ಯಾರನ್ನೇ ಆದರೂ ಅಷ್ಟೇ ವಿಶೇಷ ಅಂತ ಏನಿಲ್ಲ. ನಾವು ಭದ್ರತೆ ದೃಷ್ಟಿಯಿಂದ ಅವನ್ನ ಅಂಧೇರಿ ಅತಿ ಭದ್ರತೆ ವಿಭಾಗದಲ್ಲಿ ಅವ್ರನ್ನ ದಾಖಲಿಡ್ತೀವಿ. ಹೌದು, ಯಾವ ವಿಶೇಷತೆ ಅಂತ ಏನಿಲ್ಲ. ಅಲ್ಲಿ ಹೆಸರುಗಳನ್ನ ಹೇಳಲಿಕ್ಕೆ ಬರೋದಿಲ್ಲ. ವಿಶೇಷ ಭದ್ರತೆಯಲ್ಲಿ ಕೆಲವು ಬಂದಿಗಳನ್ನ ನಾವು ಅಲ್ಲಿಟ್ಟಿದ್ದೀವಿ. ಭದ್ರತೆಯಿಂದ ನಾವು ನೋಡ್ಕೊಳ್ಳಿಕ್ಕೆ ಎಲ್ಲ ಅಗತ್ಯ ಕ್ರಮಗಳನ್ನ ಕೈಗೊಂಡಿದ್ದೀವಿ. ಅವ್ರಿಗೆ ನಿಯಮಗಳ ಪ್ರಕಾರ ನಾವು ಅವ್ರಿಗೆ ಅವರ ರಿಲೇಟಿವ್ಸು ಬಂದರೆ ಆ ಒಂದು ಏನು ನಮ್ಮ ನಿಯಮಗಳು ಕಾರಾಗೃಹ ನಿಯಮಗಳಿದೆ ಅದರಂತೆ ಭೇಟಿಗಳು ಕೊಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.